ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಿಖಿತಾ ಯೂಟ್ಯೂಬ್ ಚಾನೆಲ್. ಇವತ್ತಿನ ವ್ಲಾಗ್ ಏನು ಅಂತಂದರೆ, ನಾನು ಹಾಸ್ಟೆಲ್ಗೆ ಹೋದಾಗ ಶೂಸ್ ಎಲ್ಲ ಶೂಸ್ ಆಗಲಿ ಸ್ಲಿಪ್ಪರ್ಸ್ ಆಗಲಿ ನಾನು ಏನೇನು ಕಲೆಕ್ಟ್ ಮಾಡಿದ್ದೆ ಅವೆಲ್ಲ ಕಲೆಕ್ಷನ್ ತೋರಿಸ್ತೀನಿ ಹೇಗಿದೆ ಅಂತಂದು. ಕೆಲವೊಂದೆಲ್ಲ ಗುಜರಿ ಥರ ಇದ್ದಾವೆ, ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ನಿಮಗೂ ತೋರಿಸ್ತೀನಿ. ಎಷ್ಟು ಜೊತೆ ಸ್ಲಿಪ್ಪರ್ ತೊಗೊಂಡು ನಾನು ಫಸ್ಟ್ ಇಯರಿಂದ ಅಂತಂದು ನಾವು ಒಮ್ಮೆನೇ ಶಾಕ್ ಆಗ್ಯಾರ ಅದನ್ನೆಲ್ಲ ನೋಡಿ. ಸೊ ಬನ್ನಿ, ಲೆಟ್ಸ್ ಗೋ. ಇವಾಗ ಫಸ್ಟು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ, ಇವತ್ತು ಥರ್ಸ್ಡೇ ಅಲ್ಲ, ಸೊ ಅದಕ್ಕೆ ಪೂಜೆ ಮಾಡಿ ಇವಾಗ ಟಿಫನ್ ಮಾಡ್ತಾಯಿದ್ದೀನಿ. ನಮ್ಮ ಮಮ್ಮಿ ಟಿಫನ್ ಏನು ಮಾಡಿದ್ದಾರೆ ಅಂದರೆ ತೋರಿಸ್ತೀನಿ ಬನ್ನಿ. ನಮ್ಮ ಮಮ್ಮಿ ಇವತ್ತು ಇದು ಏನೋ ಅಂತಾರೆ, ಇದನ್ನೇನೋ ಅಂತಾರೆ ಗೊತ್ತಿಲ್ಲ, ಇದನ್ನೇನೋ ಅಂತಾರೆ ಗಾಯ್ಸ್, ನನಗೂ ಗೊತ್ತಿಲ್ಲ. ಒಟ್ಟು ತಿನ್ಬೇಕಷ್ಟೆ. ಇದು ವಾಟರ್ ಬಾಟಲ್. ನನಗೆ ಫುಲ್ ಫೇಸ್ ಎಲ್ಲ ಪಿಂಪಲ್ಸ್ ಆಗ್ತಾಯಿದ್ದಾವೆ, ಸೊ ನೀರು ಕಡಿಮೆ ಮಾಡಿಬಿಟ್ಟಿನಿ ಕುಡಿಯೋದು. ಸೊ ಇವತ್ತಿಂದ ಈ ಬಾಟಲಲ್ಲಿ ನಾನು ಚಾಲೆಂಜ್ ತೊಗೊತೀನಿ. ಈ ಬಾಟಲಲ್ಲಿ ನಾನು ಡೈಲಿ ಫೈವ್ ಟೈಮ್ಸ್ ನಾನು ಫಿಲ್ ಮಾಡಿ ಕುಡಿತೀನಿ. ನಿಮಗೂ ತೋರಿಸ್ತೀನಿ ನಾನು. ಯಾಕಂತಂದರೆ ನನಗೆ ಪಿಂಪಲ್ಸ್ ಆಗಿದೆ ಫೇಸಲ್ಲೆಲ್ಲ, ಸೊ ಅದಕ್ಕೆ ಫೇಸ್ ಇಷ್ಟು ದಿನ ಚೆನ್ನಾಗಿತ್ತು, ಮತ್ತು ಇವಾಗ ಚೆನ್ನಾಗಿ ಅಸಹ್ಯ ಆಗಬಾರ್ದು ಅಂತ ವಾಟರ್ ಚೆನ್ನಾಗಿ ಕುಡಿದ್ರೆ ಚೆನ್ನಾಗಾಗುತ್ತೆ ಫೇಸ್. ಸೊ ಅದಕ್ಕೆ ಬನ್ನಿ ಟಿಫನ್ ಮಾಡಿ ನೆಕ್ಸ್ಟ್ ಮುಂದಿನ ಕೆಲಸ. ನಾನು ಹೇಳ್ದಂಗೆ ನಿಮಗೆ ನನ್ನ ಸ್ಲಿಪ್ಪರ್ಸ್ ಕಲೆಕ್ಷನ್ ತೋರಿಸ್ತೀನಿ. ಲೆಟ್ಸ್ ಗೋ ಗಾಯ್ಸ್, ಲೆಟ್ಸ್ ಗೋ. ಮಮ್ಮಿ, ಇದು ಟಿಫನ್ ಹೆಸರು ಏನಮ್ಮ? ಡಿಪ್ರೆಷನ್. ಮೆಂತೆ ಕಡುಬು. ಇವತ್ತು ನಮ್ಮ ಮನೆಯಲ್ಲಿ ಮೆಂತೆ ಕಡುಬು. ಇದು ಮೆಂತೆ ಕಡುಬು ಅಂತೆ ಗಾಯ್ಸ್. ಗಾಯ್ಸ್, ಇವಾಗ ಇದಿಷ್ಟು ಖಾಲಿ ಮಾಡಿದ್ದೀನಿ ಬೆಳಗ್ಗೆಯಿಂದ. ಸೊ ಫಸ್ಟ್ ರೌಂಡ್ ಕಂಪ್ಲೀಟ್ ಆಯಿತು, ಸೊ ಇನ್ನು 4 ರೌಂಡ್ಸ್ ಇದೆ. ಸೊ ಇವಾಗ ತುಂಬಿಸಿ ಸೆಕೆಂಡ್ ರೌಂಡ್ ಕೂಡ ಕಂಪ್ಲೀಟ್ ಮಾಡೋಣ ಗಾಯ್ಸ್. ಇವಾಗ ಟ್ರಿಪ್ 3, ಥರ್ಡ್ ಟ್ರಿಪ್ ಕಂಪ್ಲೀಟ್ ಮಾಡಬೇಕು. ಇವಾಗ ವಾಟರ್ ಬಾಟಲ್ ಫಿಲ್ ಮಾಡಿದರೆ ನೆಕ್ಸ್ಟ್ 3 ಲೀಟರ್ಸ್ ಕಂಪ್ಲೀಟ್ ಆಗುತ್ತೆ. ಇದು 1 ಲೀಟರ್ ಎಷ್ಟಂತ ಗೊತ್ತಿಲ್ಲ ಪ್ರಾಪರಾಗಿ, ಬಟ್ ಲೆಟ್ಸ್ ಗೋ ಗಾಯ್ಸ್. ಇವಾಗ 4th ಟೈಮ್ ವಾಟರ್ ಫಿಲ್ ಮಾಡ್ಕೊಳಕ್ಕೆ ಬಂದಿದ್ದೀನಿ. ಸೊ ಇವಾಗ ಟೈಮ್ 3:33 ಆಗಿದೆ. ಸೊ ಇವಾಗ ವಾಟರ್ ಫಿಲ್ ಮಾಡ್ಕೊಂಡು ಇನ್ನು 2 ಟೈಮ್ಸ್ ಅಂದರೆ 4 ಟೈಮ್, 5th ಟೈಮ್ ನೈಟೆಲ್ಲ 5th ಟೈಮ್ ಒಂದ್ಸತೆ, ಈವ್ನಿಂಗ್ ಒಂದ್ಸತೆ ತುಂಬಿಸ್ತೀನಿ 6 o'clock. ಸೊ ಅಷ್ಟೇ, ಅಷ್ಟು ಕುಡಿದ್ರೆ ಇವತ್ತಿನ ಟಾಸ್ಕ್ ಮುಗೀತತೆ. ಲೆಟ್ಸ್ ಗೋ ಗಾಯ್ಸ್. ಸೊ ನಾನು ಸ್ಲಿಪ್ಪರ್ ಕಲೆಕ್ಷನ್ ಎಲ್ಲ ತೋರಿಸ್ತೀನಿ, ಸ್ಲಿಪ್ಪರ್ಸ್ ಆ್ಯಂಡ್ ಶೂಸ್. ಅದು ಹಿಂದೆ ಇರೋದು ನಮ್ಮ ತಮ್ಮಂದು, ಸೊ ಐ ಅವಾಯ್ಡ್ ದ್ಯಾಟ್. ಆ್ಯಂಡ್ ನಂದಷ್ಟೇ ತೋರಿಸ್ತೀನಿ ಗಾಯ್ಸ್ ಎಷ್ಟಾಯ್ತು ಅಂತಂದು. ಫಸ್ಟ್ ತೋರಿಸ್ತೀನಿ, ಎಲ್ಲ ಕೆಳಗೆ ಹಾಕಿ ತೋರಿಸ್ತೀನಿ ಹೆಂಗಿದೆ ಅಂತಂದು. ಯಾವ ಕವರ್ ಸಿಕ್ಕಿಲ್ಲ, ಅದಕ್ಕೆ ಬ್ಲಿಂಕಿಟಾಗಿ ಹಾಕಿಟ್ಟಿದ್ದೀನಿ. ಸೊ ಅವಿಷ್ಟು ಇದ್ರಾಗ ಯಾವ್ಯಾವು ಬಿಸಾಕವು. ಇದು ಶೂಸ್, ಇದ್ರಾಗ ಒಂದು ಜೊತೆ ಶೂಸ್ ಇದಾವ. ಬನ್ನಿ ಲೆಟ್ಸ್ ಗೋ. ಸೊ ದಿಸ್ ಈಸ್ ದ ಶೂಸ್ ಗರ್ಲ್ಸ್. ನೋಡಿ ಈ ಕಲರ್ ನೋಡಿದರೆ ಯಪ್ಪ, ಬಟ್ ಫುಲ್ ಕಂಫರ್ಟೇಬಲ್ ಇದೆ. ಸೊ ಅದಕ್ಕೆ ಇದು ಯಾವಾಗ ಅಂತಂದರೆ ನಾನು ಪಿ ಯು ಇದ್ದಾಗ ನನ್ನ ತಮ್ಮ ತೊಗೊಂಡಿದ್ದು. ನನ್ನ ತಮ್ಮ ಆದಮೇಲೆ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಅವನು ಒನ್ ಇಯರ್ ಅಷ್ಟೇ ಯೂಸ್ ಮಾಡಿದ್ದೆ, ಅದಾದಮೇಲಿಂದ ನಾನೇ ಯೂಸ್ ಮಾಡೀನಿ ಇದನ್ನು. ಸೊ ಈ ಸ್ಲಿಪ್ಪರ್ ಇವೆಲ್ಲ ಓಕೆ. ನೆಕ್ಸ್ಟ್ ಇದರಲ್ಲಿದೆ ಇದೆಲ್ಲ ಒಂದು ಸ್ಲಿಪ್ಪರ್ ಶಾಪ್ ಇಡ್ಬೋದು ನಾನು. ಹೂ ಸ್ಟಾಪ್ಡ್ ಯು? ಅಷ್ಟಿದೆ ನೋಡಿ. ನನಗೆ ರೆಗ್ಯುಲರ್ ಆಗಿ ಹಿಲ್ಸ್ ಅಂದರೆ ಇಷ್ಟ, ಸೊ ಹಾಕ್ಕೊಂಡಿದ್ದೆ.
ಇದು ಅವಾಗೆ ಒಂದು ಸತೆ ಹಾಕ್ಕೊಂಡಿನಿ ಅಷ್ಟೇ, ಇನ್ನೇನು ಮೂಲೆ ಒಳಗೆ ಇದನ್ನು. ಇದೇ ವೈಟೇ, ಇನ್ನೊಂದು ಥರ ಇದೆ, ವೆಯ್ಟ್ ತೋರಿಸ್ತೀನಿ. ವೈಟೇ ನನ್ನ ಹತ್ರ ಎಷ್ಟೊಂದು ಇದ್ದಾವಂತಂದರೆ 3 ಪೇರ್ಸ್ ಏನೋ ಇದ್ದಾವೆ ನೋಡಿ. ಎಲ್ಲಿದೆ ನೋಡಿ, ಇದು ಇರೋದೇ ನನಗೆ ಗೊತ್ತಿಲ್ಲ ಅಸಲು. ಇದು ನಾನು ಲಾಸ್ಟ್ ಇಯರ್ ನನ್ನ ಬರ್ಡೇಗೆ ಹಾಕ್ಕೊಂಡಿದ್ದೆ. ಇದು 3 ಟೈಮ್ಸ್ ಏನೋ ಯೂಸ್ ಮಾಡೀನಿ. ಎಷ್ಟು ಗಲೀಜಾಗಿದೆ ಅಂದರೆ ಅದು ತೊಳಿಬೇಕೋ ಬೇಡ ಅಂತಲೂ ಗೊತ್ತಿಲ್ಲ. ಇನ್ನೊಂದು 2 ಟೈಮ್ಸ್ ಯೂಸ್ ಮಾಡಿ ಬಿಸಾಡೋದೆ. ಇದು ನನ್ನ ಫೇವ್ರೇಟ್ ಸ್ಲಿಪ್ಪರ್, ಬಟ್ ಒಂದು ಸತೆ ಕೂಡ ಹಾಕಿಲ್ಲ ನಾನು. ಸೊ ಇದು ನನ್ನ ಫೇವ್ರೇಟ್ ಇದು. ಸೊ ಅದಕ್ಕೆ ಒಂದು ಸತೆನೂ ಹಾಕಿಲ್ಲ. ಇದನ್ನು ಒಂದು ಸತೆ ಹಾಕಬೇಕು. ಸೊ ಇದು ಗಲೀಜಾಗಿಬಿಡ್ತೈತೆ ಅಂತ ನಾನು ಹಾಕ್ತಿಲ್ಲ. ಸೊ ಇವಿಷ್ಟು ಒಂದೊಂದು ಸತೆ ಹಾಕ್ಕೊಂಡು ಬಿಟ್ಟು ಬಿಡಬೇಕು. ಇದು ವೈಟೇ. ಸೊ ಇದು ನಮ್ಮ ಮಮ್ಮಿ ಎಲ್ಲೋ ಬೆಂಗಳೂರಿಗೆ ಹೋದಾಗ ಏನೋ ತೊಗೊಂಡು ಬಂದಿದ್ದರು ಈ ಸ್ಲಿಪ್ಪರ್. ಸೊ ನೆಕ್ಸ್ಟ್ ಈ ಸ್ಲಿಪ್ಪರ್, ಇದು ಹಿಲ್ಸೇ. ನನಗೆ ಹಿಲ್ಸ್ ನಾರ್ಮಲಾಗಿ ಇಷ್ಟ ಆಗ್ತದೆ. ಸೊ ನನಗೆ ಸ್ಲಿಪ್ಪರ್ಸ್ ಅಂದರೆ ನಾನು ಚಿಕ್ಕವಳಿದ್ದಾಗೆ ಎಷ್ಟೊಂದಿತ್ತು ನನ್ನ ಹತ್ರ ಸ್ಲಿಪ್ಪರ್ಸು. ಸೊ ಇವಾಗ ಕೂಡ ನನಗೆ ಸ್ಲಿಪ್ಪರ್ಸ್ ಅಂದರೆ ಅಷ್ಟು ಹುಚ್ಚು. ಇದೆಲ್ಲ ನಾರ್ಮಲ್ ಸ್ಲಿಪ್ಪರ್ಸ್. ನಾನೊಂದು ಸ್ಲಿಪ್ಪರ್ ತೋರಿಸ್ತೀನಿ, ಅದು ಧೂಳ ಇರ್ಬೋದು, ಬಟ್ ನನಗೆ ಎಷ್ಟು ಇಷ್ಟ ಅಂತಂದರೆ ಈ ಸ್ಲಿಪ್ಪರ್ಸ್ ಎದಕ್ಕೆ ಅಂತಂದರೆ ಇದು ನಾನು 10th ಫೇರ್ವೆಲಾಗಿ ತೊಗೊಂಡಿದ್ದು. ಸೊ ಇದುವರೆಗಾದರೂ ನಾನು ಹಂಗೆ ಇಟ್ಕೊಂಡಿನಿ. ನೋಡಿ, ಹೊಲಿಗೆ ಹೋಗಿದ್ರು ಹೊಲಿಗೆ ಹಾಕ್ಸಿದ್ದು. ನನಗೇನೋ ಫುಲ್ ಇಷ್ಟ ಇದು ಸ್ಲಿಪ್ಪರ್. ಇದು ಬಿಸಾಡಬೇಕಿನ್ನ ಮುಗೀತಿದ್ರದ್ದು ಲೈಫ್ ಟೈಮು. ಇನ್ನೊಂದು ತೋರಿಸ್ತೀನಿ ರೀ ನಿಮಗೆ. ಇನ್ನೊಂದು ಏನಂತಂದರೆ ಈ ಸ್ಲಿಪ್ಪರ್ ನಾನು ಇಂಜಿನಿಯರಿಂಗ್ ಫಸ್ಟ್ ಇಯರಾಗ ಡಿಜೆ ಅಂತ ತೊಗೊಂಡಿದ್ದು. ಬಟ್ ಡಿಜೆ ನೈಟಿಗೆ ಒಂದು ಸತೆ ಹಾಕಿನಷ್ಟೇ. ಆವಾಗಿಂದ ಇದು ಹೆಂಗಿದ್ದು ಹಂಗೆ ಮೂಲೆ ಒಳಗೈತೆ. ನಾನು ನನ್ನ ಫ್ರೆಂಡ್ ಇದ್ದೀವಿ, ಭಾರತಿ ಅಂತ. ಅವಳು ಗ್ರೇ ತೊಗೊಂಡ್ಳು, ನಾನು ಈ ಕಲರ್ ತೊಗೊಂಡೆ. ಬಟ್ ಅದೇ ಲಾಸ್ಟ್ ಹಾಕ್ಕೊಂಡಿದ್ದು, ಒಂದು ಸತೆ ಹಾಕ್ಕೊಂಡಿನಿ ಅಷ್ಟೇ. ಮೂಲೆ ಒಳಗೆ ಅದು ಸ್ಲಿಪ್ಪರ್ ಎಲ್ಲ ಫುಲ್ ಗಲೀಜಾಗಿಬಿಟ್ಟೈತೆ, ತೊಳಿಬೇಕು. ಇದರಲ್ಲಿ ಶೂಸ್ ಐತೆ. ವೈಟ್ ತೋರಿಸ್ತೀನಿ ರೀ. ಸೊ ಈ ಶೂಸ್ನು ನಾನು ಭಾಳ ಅನ್ಸತ್ತೆ ಹಾಕಿದ್ದೀನಿ. ಸೊ ಇದು ನನ್ನ ಫ್ರೆಂಡ್ದು. ಸೊ ಇದನ್ನು ನನಗೆ ಫುಲ್ ಇಷ್ಟ. ಈ ಶೂಸ್ದು ಒಂದು ದೊಡ್ಡ ಕಥೆನೇ ಐತೆ. ಇದು ನನ್ನ ಫ್ರೆಂಡ್ದು. ಸೊ ಬನ್ನಿ ಇಲ್ಲಿ ನೋಡಿ ಎಷ್ಟು ಜೊತೆ. ಬಿಫೋರ್ ಹಾಸ್ಟೆಲ್ 1 ಪೇರ್ ಸ್ಲಿಪ್ಪರ್ಸ್, ಆಫ್ಟರ್ ಕಮಿಂಗ್ ಫ್ರಮ್ ಹಾಸ್ಟೆಲ್ ಇಷ್ಟೊಂದು ಸ್ಲಿಪ್ಪರ್ಸ್. ಅದೆಲ್ಲ ತಗೊಂಡು ನಮ್ಮ ಮಮ್ಮಿನ ಹತ್ರ ಓಡಿಸ್ಕೊತೀನಿ ಇವಾಗ. ಸೊ ಗಾಯ್ಸ್, ನೆಕ್ಸ್ಟ್ ನನ್ನ ಡ್ರೀಮ್ ಏನು ಗೊತ್ತಾ? ಇಲ್ಲಿ ಇಷ್ಟು ಸ್ಲಿಪ್ಪರ್ಸ್ ಇದ್ದಾವಲ್ಲ, ಇದ್ರಾಗ ನನಗೆ ಯಾವ್ದು ಬೇಕೋ ಅದನ್ನು ನಾನು ಸೆಲೆಕ್ಟ್ ಮಾಡಿ ಹಾಕ್ಕೊಂತೀನಿ. ಓಕೆ, ಬಟ್ ನೆಕ್ಸ್ಟ್ ನನ್ನ ಫ್ಯೂಚರಾಗಿ ಹಿಂಗಿರ್ಬೇಕಂದ್ರೆ ಒಂದು ದಿವಸ ಹಾಕಿದ ಸ್ಲಿಪ್ಪರ್ ಇನ್ನೊಂದು ಸತಿ ಹಾಕಿರಬಾರ್ದು. నీలో ఇంత ఫైర్ ఉందని నేను ఎప్పుడు అనుకోలేదు బావా. ಹಂಗಿರಬೇಕು ಗೈಸ್. ನನಗೆ ಅದೊಂದು ಇಷ್ಟ. ಬಟ್ ನನಗೆ ಬಟ್ಟೆ ಅದ್ರ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇರಲ್ಲ. ಸ್ಲಿಪ್ಪರ್ಸ್ ಮೇಲೆ ಜಾಸ್ತಿ ಇಷ್ಟ ನನಗೆ. ನಾನು ಸ್ಲಿಪ್ಪರ್ಸ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಎಷ್ಟು ಪೇರ್ಸ್ ಟೋಟಲ್ ಆಗಿ ಚಪ್ಪಲ್ಸ್ ಇದ್ದಾವೆ ಅಂತಂದರೆ 1 2 3 4 5 6 7 8 9 10 11 12 ಪೇರ್ಸ್ ಇದ್ದಾವೆ ಗಾಯ್ಸ್ ನನ್ನ ಹತ್ರ. ಸೊ 12 ಇನ್ನೂ ಜಾಸ್ತಿ ಆಗಬೇಕು. ನನಗೆ ಹೆಂಗೆ ಗೊತ್ತಾ, ಮನೆ ತುಂಬ ಸ್ಲಿಪ್ಪರ್ಸ್ ಇರಬೇಕು. ನಾನು ಯೋಚನೆ ಮಾಡ್ಬೇಕು, ಇದಕ್ಕಬೇಕಾ ಅಂದರೆ ನಾನು ಚಿಕ್ಕ ಹುಡುಗಿ ಇದ್ದಾಗ ಕೂಡ ನನ್ನ ಹತ್ರ ಅಷ್ಟು ಸ್ಲಿಪ್ಪರ್ಸ್ ಇದ್ವು. ಸೊ ಆವಾಗಿಂದನೇ ನನಗೆ ಆ ಅಭ್ಯಾಸ ಐತೆ. ಸೊ ಅದಕ್ಕೆ ನಾನು ಜಾಸ್ತಿ ಸ್ಲಿಪ್ಪರ್ಸ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನೀವು ಕೂಡ ಹಾಗೆ ಇದ್ದರೆ ಕಮೆಂಟ್ ಮಾಡಿ ಗಾಯ್ಸ್. ಅಷ್ಟೇ, ಇದಾಗಿತ್ತು ನನ್ನ ವ್ಲಾಗ್. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಿಖಿತಾ ಚಾನಲ್ಗೆ. ಹೊಸ ಕಂಟೆಂಟ್ ಒಂದಿಗೆ ನಾನು ನಿಮ್ಮ ಮುಂದೆ ಇರ್ತೀನಿ. ಸೊ ಅಲ್ಲಿವರೆಗೂ ಸಿ ಯು, ಟಾಟಾ, ಬಾಯ್. ಮಮ್ಮಿ, ಇವೆಲ್ಲ ಸ್ಲಿಪ್ಪರ್ಸ್ ನೋಡಿ ನಿನಗೇನು ಅನ್ನಿಸ್ತು? ಇನ್ನೊಂದು 20 ಜೊತೆ ತಗೋಬೇಕಂತ ಅನ್ನಿಸ್ತು. ಕರೆಕ್ಟಾಗಿ ಹೇಳು. ಕರೆಕ್ಟೇ. ಮತ್ತೆ ಒಂದೊಂದು ಡ್ರೆಸ್ಸಿಗೆ ಒಂದೊಂದು ಮ್ಯಾಚಿಂಗ್ ಡ್ರೆಸ್ ಸ್ಲಿಪ್ಪರ್ ತಗೊಂಡ್ರೆ ಹೆಂಗೆ? ಇನ್ನು
ಅಲ್ಲ ಇಷ್ಟು ಇನ್ನೂ ಮೋಟಿವೇಟ್ ಆಗ್ಬೋದಲ್ಲ, ಇದ್ರಕ್ಕಿಂತ ಇನ್ನೂ ಜಾಸ್ತಿ ಸ್ಲಿಪ್ಪರ್ ತಗೋಣಷ್ಟು ನಾನು ದುಡಿಬೇಕು ಅಂತ. ದುಡಿಬೇಕು, ಇಂಜಿನಿಯರಿಂಗ್ ಮಾಡಿಯಲ್ಲ ಅದ್ರ ತಕ್ಕಂಗೆ ದುಡಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ದುಡಿದು ನನ್ನ ಮರ್ಯಾದೆ ತೆಗಿಯಕ್ಕೆ ನೀನು ನನ್ನ ವ್ಲಾಗಿಗೆ ಬರಬೇಡ. ಹೋಗಿ ಗೆಟ್ ಔಟ್. ಡೈಲಿ ಅಲ್ಲ, ಡೈಲಿ ಒಂದೊಂದು ಡ್ರೆಸ್ಸಿಗೆ ಮ್ಯಾಚಿಂಗ್ ತಗೋಣ ಸ್ಲಿಪ್ಪರ್. ಹಾಂ, ಓಕೆ, ಥ್ಯಾಂಕ್ ಯು. ಓಕೆ, ಆಯ್ತಾ? ಇವಾಗ ಟೈಮ್ ಬಂದು 7:25 ಆಗಿದೆ. ಸೊ ಫಿಫ್ತ್ ಟೈಮ್ ಅಂದರೆ 5 ಲೀಟರ್ಸ್ ಅಂತ ಎಷ್ಟಂತ ಗೊತ್ತಿಲ್ಲ, 3 ಲೀಟರ್ಸ್ ಅನ್ಕೋಣ ಇದಿಷ್ಟು. ಸೊ ಬೆಳಗ್ಗೆಯಿಂದ ಇವಾಗ ಒಂದು ಸತ ಎಲ್ಲ ಕಂಪ್ಲೀಟಾಗಿ ಇದನ್ನು ಫಿಲ್ ಮಾಡಿ ಊಟ ಎಲ್ಲ ಮುಗಿಯೋವರೆಗೆ ಇದಿಷ್ಟನ್ನ ಖಾಲಿ ಮಾಡಿದರೆ ಮುಗೀತು. ಇವತ್ತಿನ ಡೇ ನಾನು ಫಿನಿಷ್ ಮಾಡಿದೆ. ಇವತ್ತೇನು ಅಂದ್ಕೊಂಡಿದ್ದೆ ಅದನ್ನು ಮುಗಿಸ್ದೆ. ವಾಟರ್ನ ನೀಟಾಗಿ ಕುಡಿಬೇಕಂತ. ಸೊ ನೀವು ಕೂಡ ನೀರು ಚೆನ್ನಾಗಿ ಕುಡೀರಿ, ಹೆಲ್ದಿಯಾಗಿರ್ರಿ ಅಷ್ಟೇ.